ಎಲ್ಲಪ್ಪ ನಮ್ಮ ಹತ್ರಕ್ಕೆ ಬಂದು ಮಾತಾಡ್ಸ್ಬಿಡ್ತಾನೆ ಅಂತ ಎಲ್ಲರೂ ಗಾಬರಿ ಮಾಡ್ಕೊತಾ ಇದ್ದೀರಿ ಅಲ್ವಾ ಮೇಡಮ್? ಏನು ನಿಮ್ಮ ಹೆಸರು? ಶ್ರುತಿ. ಆಯ್ತಿರಿ, ಅದು ಯಾಕೆ ಹಿಂಗೆ ಎದುರ್ಕೋತೀರಿ? ಅದು ಯಾಕೆ ಹಿಂಗೆ ನಾಚ್ಕೋತೀರಿ? ಮತ್ತೆ ಇಲ್ಲ ಹೇಳಿ. ಏನು ಶ್ರುತಿ ಅವರೇ ಓಟ್ ಹಾಕೋದ್ರೇನ್ರಿ? ಹಾಕಿದ್ವಿ. ಯಾರು ಗೆಲ್ಬೋದು? ಗೊತ್ತಿಲ್ಲ. ಯಾರು ಗೆಲ್ಲಬೇಕು? ಯಾರಾದ್ರೂ ಗೆಲ್ಲಿ. ಯಾರಾದರೂ ಗೆಲ್ಲಿ, ನಮ್ಗೆ ಯಾಕೆ ಹಂಗಂತೀರಿ? ಸರಿ, ಏನು ಈಗ ಎಲ್ಲಿ ಶ್ರೇಯಸ್ ಪಟೇಲೋ ಪ್ರಜ್ವಲ್ ರೇವಣ್ಣನೋ ಯಾರು ಗೆಲ್ಬೋದು? ಯಾರಾದ್ರೂ ಗೆಲ್ಲಿ. ಹೇಳಂಗೇ ಇಲ್ಲ. ನಾವು ಈ ಊರಲ್ಲ. ಯಾವರು? ಊಟಿ. ಸರಿ, ಮುಗೀತು. ನಿಮ್ಮೂರು? ನಮ್ದು ಅದೇ. ಹೇಳ್ಬಿಟ್ಟು ತಗಲಾಕ ಬಿಡ್ಬೇಕಲ್ಲ, ಇಲ್ಲಿ ನಮ್ಗೆ ಯಾಕೆ ಬೇಕು? ಅಲ್ಲ ಕಣ್ರಿ, ಊಟಿ ತವ್ರು ಇದು ಯಾಕೆ ಒಳ್ಳೆ ಬರೋದ್ ಕಡೆ ಬಂದ್ಬಿಟ್ರಿ? ಹಿಂಗೆ ಊರು ನೋಡೋಣ ಅಂತ ರಾಜಕ್ಕೆ. ಓ, ನಿಮ್ಮ ಮಾತಲ್ಲೇ ಗೊತ್ತಾಯ್ತದೆ ನೀವು ಊಟಿ ಅವರೋ ಇಲ್ಲ ಬೋಟಿ ತಿನ್ನೋರು ಅಂತ ಏನ್ರಿ? ನಮ್ಗೆ ಊಟಿಯವ್ರು ಬೋಟಿ ತಿನ್ನಲ್ಲ. ಆ ಥರ ತಿನ್ನೋದು ಬೇರೆ, ಇಲ್ಲಿ ಥರ ಕದರಾಗಿ ತಿನ್ನೋದು ಬೇರೆ. ಏನಮ್ಮ ಕರೆಕ್ಟಾ? ಮಾತಲ್ಲೇ ಭಾಷೆಲ್ಲೇ ಗೊತ್ತಾಯ್ತದೆ. ನೀವು ಊಟಿನ ಬೋಟಿನ ಅಂತ. ಎಲ್ಲ ಮಕ್ಕಳ ಓಟ್ ಹಾಕಿಲ್ವಾ? ಯಾರು ಗೆಲ್ಬೇಕು? ಸರಿ, ಆದ್ರೂ ಕೇಳ್ತೀನಿ, ಪ್ರಧಾನಮಂತ್ರಿ ಯಾರಾಗಬೇಕು? ನಾಚ್ಕೊಂಡು ಹಿಂಗೆ ಮಾಡ್ತಿರಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು ಹೇಳಿ? ನಾನೇ ನಿಮ್ಮನ್ನು ಓಟ್ ಯಾರಿಗೆ ಹಾಕಿರಿ ಕೇಳ್ತಿಲ್ಲ. ಪ್ರಧಾನಮಂತ್ರಿ ಯಾರಿಗಾಗಬೇಕು? ಯಾರಾಗಬೇಕು? ರಾಹುಲ್ ಗಾಂಧಿ. ಕರಿಮಣಿ ಮಾಲೀಕ ಸೀರಿಯಸ್ಲಿ ನಿಮಗೆ? ಸೇಮ್. ಆಯ್ತು ಬಿಡಪ್ಪ. ನಿಮಗೆ ಪ್ರಧಾನಮಂತ್ರಿ ಯಾರಾಗಬೇಕು? ನರೇಂದ್ರ ಮೋದಿ ಅವರೇ ಆಗಬೇಕು. ನಿಮಗೆ? ಅಲ್ಲಿ ಹೇಳಿ ರಾಹುಲ್, ಇಲ್ಲಿ ಹೇಳಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರೇ ಬರಬೇಕು. ಮತ್ತೆ ಮೋದಿ ಸರ್ಕಾರನೇ ಬರಬೇಕು. ಹೌದು. ಯಾಕ್ರಿ? ಯಾಕಂದ್ರೆ ಅವ್ರು ಮಾಡಿರೋ ಕೆಲಸಗಳಿಗೆ ಎಲ್ಲ ಏನು. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ಒಂದು ಮಾತಲ್ಲಿ ಹೇಳಕ್ಕಾಗಲ್ಲ, ಯಾವುದನ್ನು ವರ್ಣಿಸಕ್ಕಾಗಲ್ಲ. ಎಲ್ಲ ಬೇಕಾಗಿರೋ ಎಲ್ಲರಿಗೂ ದೇಶ ಜನಕ್ಕೆ ಉಪಯೋಗ ಆಗಿರೋ ಕೆಲಸಗಳನ್ನೇ ಎಲ್ಲ ಮಾಡಿದ್ದಾರೆ. ಮತ್ತೆ ಮೋದಿ ಸರ್ಕಾರನೇ ಬರಬೇಕು ಅನ್ನೋದು. ಬರುತ್ತೆ ಅನ್ನೋ ಗ್ಯಾರಂಟಿ ಇದೆಯಾ? ಬಂದೇ ಬರುತ್ತೆ ಗ್ಯಾರಂಟಿ ಪಕ್ಕ. ನಿಮ್ಮ ಯಾವ ಊರು ನಿಮ್ಮದು? ನಮ್ದು ನಗರನಹಳ್ಳಿ. ಅಲ್ಲೆಲ್ಲ ಹೆಂಗೆ ಏನಂತಾರೆ? ಕಾಂಗ್ರೆಸ್ ಅಂತಾರ, ಬಿಜೆಪಿ ಅಂತಾರ? ಅಲ್ಲಿ ಎರಡೂ ಇದ್ದಾರೆ, ಬಿಜೆಪಿನೂ ಇದ್ದಾರೆ, ಕಾಂಗ್ರೆಸ್ ಇದ್ದಾರೆ. ಅಂದ್ರೆ ನಮ್ಮ ಪ್ರಕಾರ ಬಿಜೆಪಿನೇ ಬರುತ್ತೆ ಹಂಗಂತೀರ? ಹಂಗಂತ. ಯಾವರು? ಹಿರೇಬೆಳಗೊಲಿ. ಯಾರು ಗೆಲ್ಬೋದು? ಇಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಹೌದಾ? ಯಾಕೆ? ಇವ್ರದ್ದು ಸರಿ ಇಲ್ಲ. ಇವ್ರದ್ದು JDS ಮಂತ್ರಿ ಮಾಡ್ಕೊಂಡಿರೋದು ಅಪವಿತ್ರ ಮಂತ್ರಿ. ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೋದಿ ಗುಡ್ ಮ್ಯಾನ್. ಮೋದಿ ಸರ್ಕಾರ ಬರುತ್ತೆ, ಅದಕ್ಕೆ ಎರಡು ಮಾತಿಲ್ಲ. ಮೋದಿ ಸರ್ಕಾರ ಡೆಫಿನೆಟ್ ಬರುತ್ತೆ. ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸರಿ ಇಲ್ಲ. ಯಾಕೆ? ಈಗ ಹಿಂಗೆ ಆಯ್ತು ಅಂದ್ಬಿಟ್ಟು ಹಿಂಗೇನೋ ಮನೆಯಲ್ಲಿ ನಡೀತದಲ್ಲ ಪೆನ್ ಡ್ರೈವ್ ಕತೆ, ಅದಕ್ಕೋ ಇಲ್ಲ ಹೆಂಗೆ? ಯಾವುದಕ್ಕೆ? ಅದೇ ಆಗಿದ್ದು ಎಲೆಕ್ಷನ್ ಓಟ್ ಹಾಕೋದ್ಕಿಂತ ಒಂದು ದಿವಸ ಗೋಲ್ಮಾಲ್ ಮಾಡಿದ್ರು. ಮುಂಚೆ ಎಲ್ಲ ಗೊತ್ತಿತ್ತು. ನಾವು ಸ್ಥಳೀಯರು, ನಾನು ಅವ್ರು ಒಡನಾಟ ಮಾಡ್ತಾರೆ. ಇಲ್ಲೇನು ಪ್ರಯೋಜನ ಇಲ್ಲ ಇವರು. ಅಂದರೆ ಅದು ಮುಂಚೆನೇ ನಿಮಗೆ ಹಿಂಗೆ ಅಂತ ಗೊತ್ತಿತ್ತಾ? ಗೊತ್ತಿದ್ದು. ಹೆಂಗ್ರಿ? ನಿಜನೇನ್ರಿ ಅವೆಲ್ಲವ? ಸಾಮಾನ್ಯ ಜನ ನಾವು. ಹೌದು, ಸತ್ಯವಾಲು ನಿಜ. ಯಾಕೆ ಅಂತ ಅಂದ್ರೆ ಇವ್ರದ್ದು ದರ್ಪ ದೌರ್ಜನ್ಯ ಜಾಸ್ತಿ. ಏನು ಅವ್ರು ಬಾಚಿ ಗುಡ್ಡೆ ಹಾಕೊಂಡವ್ರು, ಏನು ಬಡವ್ರ ಬಗ್ಗರಿಗೆ ಏನು ಮಾಡಿಲ್ಲ. ಅವರು ಬಾಚಿ ಗುಡ್ಡೆ ಹಾಕೊಂಡವ್ರೆ, ಅದರಿಂದ ಏನು ಮಾಡಿಲ್ಲ. ಸರ್ಕಾರ ಬರೋದು ಕೇಂದ್ರದಲ್ಲಿ BJP ಸರ್ಕಾರ, ಮೋದಿ ಪ್ರಧಾನಿ ಆಯ್ತಾರೆ. ಆದರೆ ಎರಡು ಮಾತಿಲ್ಲ. ಇಲ್ಲಿ ಇವ್ರದ್ದು ಕಷ್ಟ ಇದೆ. ನಿಮ್ಮ ಪ್ರಕಾರ ಯಾರ್ದು ತಪ್ಪು ಇಲ್ಲಿ? ಯಾರ್ದು ತಪ್ಪು ಅಂತ ಅನಿಸ್ತದೆ? ದೇವೇಗೌಡರು ತಪ್ಪಲ್ಲ, ಅವ್ರ ಮಗವನ ರೇವಣ್ಣ ಅವ್ರ ಮಕ್ಕಳವಲ್ಲ ಅವ್ರ ತಪ್ಪು. ಓಕೆ, ಥ್ಯಾಂಕ್ ಯು. ಏನಣ್ಣ ಹೆಸರು ನಿಮ್ಮದು? ಜವರಾಜು. ಓಟ್ ಹಾಕಿದ್ರೆ? ಅವರು ಹಿರೇಬೆಳಗೊಲಿ. ಏನಾಗ್ಬೋದು ಹೊಳೆನರಸೀಪುರ ಹಾಸನಹಳ್ಳಿ? ಹೊಳೆನರಸೀಪುರ ಮದುವೆ ನೀವು ನನ್ನ ಮಗ ನೀವು ಬಂದು ಮೊದಲು ಎಲೆಕ್ಷನ್ ಮೊದಲಾಗೆ ನೀವು ಹಿಂಗಾಗಿಲ್ಲ ಹಾಕಿದ್ರೆ ಓಟ್ನ ಹಾಕಿದ್ರೆ ನನ್ನ ಮಗನಿಗೆ. ನೀವು ಹಾಕಿದ್ರೆ ಅಲ್ಲಿಗೆ ಓಟ? ಅಲ್ಲಿಗೆ ಹಾಕಿ ನಾವು ಹಾಕಿಲ್ಲ, ನಾವು ಕಾಂಗ್ರೆಸ್ಗೆ ಹಾಕಿದ್ದೀವಿ. ಕೆಲವು ಜನ ಹಾಕೋರಲ್ಲ ಎಲೆಕ್ಷನ್ ಮೊದಲಾಗಿ ನನ್ನ ಮಗ ಹಿಂಗೆ ಆಗಿದ್ರೆ ನಮ್ಮ ಹಾಸನ ಡಿಸ್ಟಿಕ್ ಅಲ್ಲ, ನಮ್ಮ ಹಾಸನ ಡಿಸ್ಟಿಕ್ ಓಟ್ನೇ ಆಗ್ತಾಯಿತ್ತಲ್ಲ ಖಂಡಿತ. ಹಂಗಂತೀರ? ಕೆಟ್ಟ ನನ್ನ ಮಗ. ನಿಜವೇ ಇದೆಲ್ಲವ?
ನಮ್ಮ ಕೆಲವರು ಸುಳ್ಳು ಅಂತಾರೆ, ಅವೆಲ್ಲ ಏನು ಪ್ರೂಫ್ ಇಲ್ವಲ್ಲ? ಅವ್ರ ಕಡೆ ಹೇಳ್ಬೋದು ನಂಬಿಸ್ಕೊಳ್ಳೋಕ್ಕೆ. ಈಗ ಇಡೀ ದೇಶಕ್ಕೆ ಗೊತ್ತಾಗಿಲ್ವಾ ಇಂಥವ್ರು ಅಂತ, ದೇವೇಗೌಡ ನಮಸಿಂಗಯ್ಯ ಅಂತಂದೇಳಿ ಹೇಳಿಲ್ವಾ? ಕಳ್ಕೊಂಡ್ರು ಮರ್ಯಾದೆಯಾ ನಳ್ಳಿ. ಇಲ್ಲಿ ಯಾರು ತಪ್ಪು ಅನ್ಸುತ್ತೆ ನಿಮಗೆ? ಅಂದ ದೇಶವೇ ತಪ್ಪು ಅಂದಮೇಲೆ ನಾವು ಒಬ್ಬರು ತಪ್ಪು ಅನ್ನೋಕ್ಕಾಯ್ತದ? ದೇಶಕ್ಕೆ ಮತ್ತು ಅಂತ ಪ್ರಧಾನಿಗೆ ಅವನು ಅಲ್ಲಾಡಿ ಕಾಂಗ್ರೆಸ್ಸು JDS ಎಲ್ಲನೂ ಮಾಡಿ ಅಂತ ಈ ವಂಶ ಕುಟುಂಬ ಎಲ್ಲ ಯಾವ ಪಕ್ಷ ಐತೆ ಅವ್ರಿಗೆ ಪಕ್ಷ ಸೇರ್ಕೊಂಡು ಅವ್ರ ಮನೆ ಹಾಳು ಮಾಡ್ತಾರೆ. ಸರಿ, ಮತ್ತೆ ನೀವು ಮಾತ್ರ ಯಾವಾಗಲೂ ರಿಪಬ್ಲಿಕ್ ಕನ್ನಡ ನೋಡ್ತಾ ಇರ್ರಿ, ಏನಂತೀರಿ? ನಮಸ್ಕಾರ.